ನಮ್ಮ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಭೂ ಸುರಕ್ಷಾ ಅಡಿಯಲ್ಲಿ ನಮ್ಮ ತಾಲೂಕು ಕಚೇರಿಯಲ್ಲಿರೋ ರೆಕಾರ್ಡ್ ರೂಮ್ನ ಪ್ರತಿಯೊಂದು ದಾಖಲೆಗಳ ಡಿಜಿಟಲೀಕರಣ ಆಗ್ತಾಯಿದೆ. ಅಂದರೆ ನಾವು ಎಲ್ಲ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಅದನ್ನು ನೆಟ್ಟಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅದನ್ನು ಸೇವ್ ಮಾಡ್ತಾಯಿದ್ದೀವಿ. ಈ ಕೆಲಸ ನಮ್ಮಲ್ಲಿ 1 ವರ್ಷದಿಂದ ನಡೀತಾ ಇದೆ. ಈಗಾಗಲೇ ಸುಮಾರು 80 ಭಾಗ ನಾವು ಎಲ್ಲ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿದ್ದೀವಿ. ಇನ್ನೊಂದು 20 ಭಾಗ ಉಳ್ಕೊಂಡಿದೆ. ಈ ಸುಮಾರು 3 ತಿಂಗಳಿಂದ ನಮ್ಮ ತಾಲೂಕು ಕಚೇರಿಯಲ್ಲಿ ಯಾವುದೇ ದಾಖಲೆಗಳನ್ನ ನಾವು ಸರ್ಟಿಫೈ ಮಾಡಿ ಅಂದರೆ ದೃಢೀಕರಿಸಿ ಮ್ಯಾನ್ಯಲಿ ಕೊಡ್ತಾಯಿಲ್ಲ. ಅಂದರೆ ಡಿಜಿಟಲ್ ಆಗಿರೋದ್ರಿಂದ ನಾವು ಸ್ಕ್ಯಾನ್ ಕಾಪಿನೇ ಕೊಡ್ತಾಯಿದ್ದೀವಿ. ಆದರೆ ಇದರಲ್ಲಿ ಒಂದು ನಮ್ಮಲ್ಲಿ ಏನು ಸಿಸ್ಟಮ್ಯಾಟಿಕ್ ಆಗಿರಲಿಲ್ಲ ಅಂತಂದರೆ, ಜನಗಳು ಸಾರ್ವಜನಿಕರು ಅರ್ಜಿ ಕೊಟ್ಟಾಗ ಅವರು ಆಫ್ಲೈನಲ್ಲಿ ಕೊಡ್ತಾಯಿದ್ರು. ಆ ಅರ್ಜಿಗಳನ್ನ ತೊಗೊಂಡು ಅದನ್ನು ನಾವು ಫಾಲೋ ಅಪ್ ಮಾಡಿ ಮಾನಿಟರ್ ಮಾಡೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದ್ದರಿಂದ ನಮ್ಮ ಹಾಸನ ತಾಲೂಕಿನಲ್ಲಿ ನಾವು ಈಗ 1 ವಾರದಿಂದ ಕಡ್ಡಾಯವಾಗಿ ನಾವು ಈ ಆಫೀಸ್ನಲ್ಲಿನೇ ಅರ್ಜಿನ ತೊಗೊಳ್ತಾ ಇದ್ದೀವಿ. ಅಲ್ಲದೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ಏನು ನಾವು ಒಂದೊಂದು ಸರ್ಟಿಫೈಡ್ ಕಾಪಿಗೆ ಹಣವನ್ನು ತೊಗೊಳ್ತಾ ಇದ್ವಿ, ಅದು ಕೂಡ ಕೆಲವೊಂದು ನಮಗೆ ದೂರುಗಳು ಬಂದಿತ್ತು ಸಾರ್ವಜನಿಕರಿಂದ. ಅಂದರೆ ಎಷ್ಟು ದುಡ್ಡು ತೊಗೋತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಆ ಕಾಪಿಗೆ ಎಷ್ಟು ಅಮೌಂಟ್ ಇದೆ ಅಂತಲೂ ನಮಗೆ ಎಲ್ಲೂ ಡಿಸ್ಪ್ಲೇ ಆಗೋದಿಲ್ಲ ಅಂತ. ಇದನ್ನು ನಾವು ಯೋಚನೆ ಮಾಡಿದಾಗ ನಾವು ಅದನ್ನು ಒಂದು ಬೋರ್ಡ್ನಲ್ಲಿ ನಾವು ಬರೆಸಿ ಹಾಕಬೇಕು ಅಂತೇಳಿ ಈಗ ಹಾಕಿದ್ದೀವಿ. ಸಾರ್ವಜನಿಕರ ಗಮನಕ್ಕೆ ಏನಂತಂದರೆ, ನೀವು 1 ಪೇಜ್ ದಾಖಲೆಗಳನ್ನ ತೊಗೊಂಡ್ರೆ ಅದಕ್ಕೆ ನೀವು ಕಟ್ಟಬೇಕಾಗಿರೋ ಸರ್ಕಾರಿ ಮೊತ್ತ ಏನಂದರೆ ಅದೇ 9 ರೂಪಾಯಿ ಅಷ್ಟೇ. ಅದ್ರ ಮೇಲೆ ನೀವು ಹೆಚ್ಚುವರಿ ಪೇಜು ಅದೇ ಕಟ್ಟಡದಲ್ಲಿ ನೀವು ಹೆಚ್ಚುವರಿ ಪೇಜ್ ತೊಗೊಳ್ಬೇಕಂದ್ರೆ ಪ್ರತಿಯೊಂದು ಪುಟಕ್ಕೂ 8 ರೂಪಾಯಿ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನು ನಾವು ಅಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ನೀವು ಅಮೌಂಟ್ ಕೊಡುವಾಗ ನೀವು ಎಷ್ಟಾಯಿತು ಅಂತ ಕೇಳೋ ಅವಶ್ಯಕತೆ ಇಲ್ಲ, ನೀವೇ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಕೊಟ್ಟರೆ ಸಾಕು. ಇದು ಒಂದು ವಿಚಾರ. ಇದರಿಂದ ನಾವು ಏನು ಹೆಚ್ಚುವರಿ ಹಣ ಪಾವತಿ ಆಗ್ತಾಯಿತ್ತು ಅನ್ನೋದು ದೂರುಗಳಿತ್ತು, ಅದನ್ನು ನಾವು ಈಗ ಆ ದೂರು ಬರೆದೇ ನಾವು ನೋಡ್ಕೊಳ್ತಾ ಇದ್ವಿ. ಹಾಗೆ ಇನ್ನೊಂದು ಏನು ವಿಚಾರ ಅಂತಂದರೆ, ಏನು ಈ ನಮ್ಮ ಮೀಡಿಯೇಟರ್ಸ್ ಮಧ್ಯವರ್ತಿಗಳಿರ್ತಾರೆ, ಅವರು ಮಧ್ಯದಲ್ಲಿ ಬಂದು ಹಿಂದೆ ಈ ಅರ್ಜಿ ಕೊಟ್ಟಿದ್ದರೂ ಕೂಡ ಇವರು ಹೊಸದಾಗಿ ತೊಗೊಂಬಂದು ನಮ್ಮದು ಮೊದಲು ಕೊಡಿ ಅಂತೇಳಿ ಎಲ್ಲ ಸ್ವಲ್ಪ ಗಲಾಟೆ ಆಗ್ತಾಯಿತ್ತು, ಗೊಂದಲನೂ ಆಗ್ತಾಯಿತ್ತು. ಇದು ಕೂಡ ನಮಗೆ ದೂರುಗಳು ಬಂದಿತ್ತು. ಆದ್ದರಿಂದ ನಾವೀಗ ಅದನ್ನು ಏನು ಮಾಡಿದ್ದೀವಿ ಅಂದರೆ, ಈ ಆಫೀಸ್ನಲ್ಲೇ ನಾವು ಅರ್ಜಿ ತೊಗೊಳ್ಳೋಕ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಈ ಆಫೀಸ್ನಲ್ಲಿ ಬಂದಿರೋ ಅರ್ಜಿಗಳಿಗೆ ಮಾತ್ರ ನಾವಿಲ್ಲಿ ದಾಖಲೆಗಳನ್ನ ಕೊಡ್ತಾಯಿದ್ದೀವಿ. ಆಫ್ಲೈನ್ನಲ್ಲಿ ಕೊಡೋ ಅರ್ಜಿಗಳನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದಿಷ್ಟೇ, ನೀವು ನಮ್ಮಲ್ಲಿ 100% ದಾಖಲೆಗಳು ಸ್ಕ್ಯಾನ್ ಆಗದೇ ಇರೋ ಕಾರಣಕ್ಕಾಗಿ ಕೆಲವೊಂದು ಸ್ಕ್ಯಾನ್ ಆಗದೇ ಇರೋ ದಾಖಲೆ ನೀವು ಕೇಳಿದಾಗ ಅದನ್ನು ನಮಗೆ ಕೊಡೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಯಾಕೆ ಅಂದರೆ ಅದು ನಾವು ಈಗ ಕಡತ ತೊಗೊಂಡ್ಬಂದು ಸ್ಕ್ಯಾನ್ ಮಾಡಿಸಿ ಆಮೇಲೆ ನಿಮಗೆ ಇಶ್ಯೂ ಮಾಡಬೇಕು. ಇದಕ್ಕಾಗಿ ನಮಗೆ ಮಿನಿಮಮ್ 7 ದಿನದಿಂದ 15 ದಿನ ಸಮಯಾವಕಾಶ ಬೇಕಾಗಿರುತ್ತೆ. ಆದ್ದರಿಂದ ನೀವು ಸ್ವಲ್ಪ ತಾಳ್ಮೆಯಿಂದ ಸಹಕರಿಸಿದರೆ ನಮ್ಮಲ್ಲಿ ಏನು ಭೂ ಸುರಕ್ಷಾ ಅಡಿ 100ಕ್ಕೆ 100 ಎಲ್ಲ ದಾಖಲೆಗಳು ಸ್ಕ್ಯಾನ್ ಆದಮೇಲೆ ಸ್ವಲ್ಪ ಈ ಅವಧಿ ಕಡಿಮೆ ಆಗುತ್ತೆ. 1 ದಿನ 2 ದಿನದಲ್ಲೇ ನಿಮಗೆ ಎಲ್ಲ ದಾಖಲೆಗಳು ಸಿಗುತ್ತೆ. ಅಲ್ಲಿವರೆಗೂ ಸಹಕರಿಸಬೇಕು. ಹಾಗೂ ಯಾವುದೇ ದೂರುಗಳಿದ್ದರೆ ನೀವು ನೇರವಾಗಿ ನಮ್ಮಲ್ಲಿ ಗ್ರೇಟು ತಹಶೀಲ್ದಾರ್ ಅವರು ಇದಕ್ಕೆ ಹೆಡ್ ಇರ್ತಾರೆ, ಅವ್ರಿಗೆ ನೀವು ದೂರು ಕೊಡ್ಬೋದು. ಅಲ್ಲೂ ನಿಮ್ಗೆ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದರೆ ಆ ತಹಶೀಲ್ದಾರ್ ಹತ್ರನೇ ಬಂದು ತಿಳಿಸಿದ್ರೆ ನಾವು ಅದನ್ನು ಸರಿ ಮಾಡಿ ಕೊಡ್ತೀವಿ. ಈ ಯೋಜನೆಯ ಉಪಯೋಗವನ್ನು ಪಡ್ಕೋಬೇಕಂತ ನಾನು ವಿನಂತಿಸ್ಕೊಳ್ತೀನಿ.